ಎಲ್ಲರಿಗೂ ನಮಸ್ಕಾರ. ನಾವು ಕರ್ನಾಟಕ ಜಾಬ್ ಇನ್ಫಾರ್ಮೇಷನ್ ಐತೆ ಹೊಸ ಚಾನಲ್ ಸ್ಟಾರ್ಟ್ ಮಾಡೀವಿ. ನಿಮ್ಗೆ ಎಲ್ಲ ಥರ ಮಾಹಿತಿ ನಾವು ಕೊಡ್ತೀವಿ. ನಮ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು SSC ಸ್ಟೀನಿಯೋಗ್ರಾಫರ್ ರಿಕ್ರೂಟ್ಮೆಂಟ್ ಅಂತೇಳಿ ಕಾಲ್ಫಾರ್ಮ್ ಮಾಡಿದ್ದಾರೆ ಸೆಕೆಂಡ್ ಇಯರ್ ಮೇಲೆ. ಇದು 261 ಪೋಸ್ಟ್ ಅದಾವೆ. ಮತ್ತು ಇದಕ್ಕೆ ಎಲ್ಲರೂ ಅಪ್ಲೈ ಮಾಡಿ. ಇದು ಹೆಂಗೆ ಪ್ರೊಸೆಸ್ ಅಂತೇಳಿ ನಿಮ್ಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಜೂನ್ 6ನೇ ತಾರೀಕು ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಡೇಟ್ ಜೂನ್ 26ನೇ ತಾರೀಕು ತನಕ ಐತಿ. ಅಷ್ಟರೊಳಗಾಗಿ ನೀವು ಅಪ್ಲೈ ಮಾಡಿರಿ. ಅಂತಿದೆ ಲಾಸ್ಟ್ ಡೇಟ್ ಪೇಮೆಂಟ್ ಮಾಡೋದು 27ನೇ ತಾರೀಕು ರಾತ್ರಿ 11 ಗಂಟೆ ತನಕ ಐತಿ ಪೇಮೆಂಟ್ ಮಾಡೋದು. ಅಷ್ಟರೊಳಗಾಗಿ ನೀವು ಪೇಮೆಂಟ್ ಮಾಡ್ಕೊಳ್ಳಿ. ಅದು ಫೀಸ್ ಏನೇನೈತೆ ಮುಂದೆ ನಾ ಹೇಳ್ಕೊಡ್ತೀನಿ ನಿಮ್ಗೆ. ಅಂಥದ್ದು ನಿಮ್ಗೆ ಕನ್ಫರ್ಮೇಷನ್ ಆಗಿದ್ದ ಅದು 1ನೇ ತಾರೀಕು ಜುಲೈ ಒಳಗೆ 1ನೇ ತಾರೀಕು ಗೊತ್ತಾಗ್ತೈತಿ. ಪೇಮೆಂಟ್ ಆಗಿದೆ ಕರೆಕ್ಷನ್ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಬರ್ತೈತಿ ಅದಕ್ಕೆ. ಮತ್ತು ಶೆಡ್ಯೂಲ್ಡ್ ಬೇಸ್ ಎಕ್ಸಾಮ್ ಯಾವಾಗತ್ತಂದ್ರೆ ಶೆಡ್ಯೂಲ್ ಬೇಸ್ ಇರ್ತೈತಲ್ಲ. ಆಗಸ್ಟ್ 6ನೇ ತಾರೀಕಿಂದ 11ನೇ ತಾರೀಕು ತನಕ ಎಕ್ಸಾಮಿನೇಷನ್ ಇರ್ತಾವೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾವೆ. ಸಿಲೆಬಸ್ ಏನು ಮಾರ್ಕ್ಸ್ ಎಷ್ಟು ಮಾರ್ಕ್ಸಿದೆ ಡ್ಯೂರೇಷನ್ ಎಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ವೇಕೆನ್ಸಿ 261 ವೇಕೆನ್ಸಿ ಇದಾವೆ. ಆಲ್ ಓವರ್ ಇಂಡಿಯಾ ಇರ್ತೈತಿ. ಇದ್ರಾಗ ಕರ್ನಾಟಕದಾಗೂ ಪೋಸ್ಟ್ ಅದಾವೆ. ನಾವು ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗೋದಾಗೈತಿ ಅಂತ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಪೋಸ್ಟ್ ಅದಾವೆ, ಎಲ್ಲರೂ ಹಾಕ್ರಿ. ಮತ್ತು ಇದು ರಿಸರ್ವೇಷನ್ ಪೋಸ್ಟ್ ಇರ್ತಾವೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಒಳಗೆ ಎಲ್ಲರಿಗೂ ಇರ್ತಾವೆ. ಮತ್ತು ಡಿಸಬಿಲಿಟಿ ಇದ್ದವ್ರದ್ದು ಇನ್ಫಾರ್ಮೇಷನ್ ಐತಿ. ಅದು ನೀವು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಅದು ನೀವು ನೋಡ್ಬೋದು. ಇದು ಡಿಸಬಿಲಿಟಿ ಬಗ್ಗೆ ಐತಿ. ಅಂದ್ರೆ ನಿಮ್ಗೆ ಏನಾರೇ ಅಂಗವೈಕಲ್ಯ ಇದ್ರೆ. ಮತ್ತು ಸಿಟಿಜನ್ಸಿ ಬಗ್ಗೆ ಐತಿ. ನೀವು ಇಂಡಿಯಾದವ್ರಾಗಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಇಂಡಿಯಾದವ್ರು ಇರ್ತೀರಿ, ಹಾಕ್ರಿ ಅಂತ. ಏಜ್ ರಿಲ್ಯಾಕ್ಸೇಷನ್ಸ್ ಏಜ್ ಲಿಮಿಟ ಅಂದ್ರೆ ನೀವು ಈಗ ಗ್ರೂಪ್ ಸಿದು 18 ವಯಸ್ಸು 30 ಏಜ್ ತನಕ ಐತಿ. ಎಲ್ಲರೂ ಆರಾಮ ಅಪ್ಲೈ ಮಾಡ್ಬೋದು. 2/8/1995ರಿಂದ 1/8/2007 ತನಕ ಎಲ್ಲರೂ ಬರ್ತೈತಿ, ಹಾಕ್ರಿ. ಮತ್ತು ಗ್ರೂಪ್ ಡಿದು 18ರಿಂದ 27 ತನಕ ಅಷ್ಟೇ ಐತಿ. ಇದು 2/8/98 ಮೇಲೆ ಇದ್ದವ್ರದಿಂದ 2007 ತನಕ ಎಲ್ಲರೂ ಬರ್ತೈತಿ, ಅಪ್ಲೈ ಮಾಡಿರಿ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC/ST ಅವ್ರಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷ ಅಂತ. ಈ PWBD OBC SC/ST ಅವ್ರಿಗೆ 15 ವರ್ಷ 13 ವರ್ಷ ಕೊಟ್ಟಿರ್ತಾರೆ. ಎಕ್ಸ್ ಆರ್ಮಿ ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಎಲ್ಲರೂ ಅಪ್ಲೈ ಮಾಡಿ. ಹಂಗೆ ಮತ್ತು ಇದು ಅದೇ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಮುಂದೆ ಬರುತ್ತೆ, ಅದರ ಸ್ವಲ್ಪ ವೇಟ್ ಮಾಡಿರಿ. ಅದು ನೋಟಿಫಿಕೇಷನಲ್ಲಿ ಏನು ಇಂಪಾರ್ಟೆಂಟ್ ಐತೆ ಅಂತ ಹುಡುಕ್ಯಾಡೋದ್ರೊಳಗೆ ಒಂದು ಸ್ವಲ್ಪ ಲೇಟ್ ಆಗೈತಿ. ಹಂಗೇನು ಇದು ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ನೋಡಿರಿ. ಇದು ಕ್ವಾಲಿಫಿಕೇಷನ್ ಏನಂದ್ರೆ ಕ್ಯಾಂಡಿಡೇಟ್ ಕ್ವಾಲಿಫಿಕೇಷನ್ ಸೆಕೆಂಡ್ ಇಯರ್ ಮುಗಿಸಿರ್ಬೇಕು, 12ನೇತೆ PUC ಮುಗಿಸಿರ್ಬೇಕು. ಎಲ್ಲರೂ ಏನು ನಡೀತೈತಿ ಕ್ವಾಲಿಫಿಕೇಷನ್ ಯಾವ್ದು ಬೇಕಾದ್ರೆ ನೋಡೈತಿ ಕ್ವಾಲೆಂಟ್ ಅಂತ. ಕಟ್ ಆಫ್ ಡೇಟ್ 1/8/2025 ಒಳಗಾಗಿ ಕಟ್ ಆಫ್ ಡೇಟ್ ಆಗಿದ್ರೆ ನಡೀತೈತಿ. ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇದು 1/8/2025 ಎಲ್ಲರೂ ಅಪ್ಲೈ ಮಾಡಿ. ಸೆಕೆಂಡ್ PUC ಆಲ್ ಓವರ್ ಸಬ್ಜೆಕ್ಟ್ ಒಳಗೆ ಕ್ಲಿಯರ್ ಮಾಡಿದ್ರೆ ನಡೀತಿ. ಸೈನ್ಸ್, ಆರ್ಟ್ಸ್, ಎಜುಕೇಷನ್, ಕಾಮರ್ಸ್ ಎಲ್ಲರಿಗೂ ಬರ್ತೈತಿ. ಎಲ್ಲರೂ ಅಪ್ಲೈ ಮಾಡಿ.
ಅದಕ್ಕೆ ನೀವು ಎಲ್ಲರೂ ಅಪ್ಲೈ ಮಾಡಿರಿ. ರೈಟ್ ಅಂತ ಹೆಂಗೆ ಅಪ್ಲೈ ಮಾಡೋದಂತಂದ್ರೆ ssc.government.in ssc.gov.in gov.in ವೆಬ್ಸೈಟ್ ಓಪನ್ ಮಾಡಿರಿ. ಅದು ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಮುಂದೆ ಅದು ಪ್ರೊಸೆಸ್ ಐತಿ. ನಿಮ್ಮ ಪ್ರೊಸೆಸ್ ಹೇಳ್ಕೊಡ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ. ಅದು ಒಟ್ಟು 26/6/25 ತಗ ಲಾಸ್ಟ್ ಡೇಟ್ ಐತದ. ಅಷ್ಟರೊಳಗೆ ಎಲ್ಲರೂ ಅಪ್ಲೈ ಮಾಡಿರಿ. ಇದು ವೆಬ್ಸೈಟಲ್ಲಿ ಹೋಗಿ ssc.gov.in ಹೋಗಿ ಇದ್ರ ಮೊಬೈಲ್ನಾಗೂ ಅಪ್ಲಿಕೇಶನ್ ಹಾಕ್ಬೋದು. ಆರಾಮ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಎಕ್ಸಾಮ್ ಫೀ ಈಗ ಜನರಲ್ದವ್ರಿಗೆ ಅಷ್ಟೇ ₹100 ಐತಿ. ಉಳ್ಕಿದ್ದು ಏನು ಇದು ಕೆಟಗರಿ ಇದಾವಲ್ಲ ಅವ್ರಿಗೆ SC/ST ಆಗ್ಬೋದು. ಉಳ್ಕಿದ್ದು PWBD ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇವ್ರೆಲ್ಲರಿಗೆ ಫ್ರೀ ಇರುತ್ತೆ. ಎಲ್ಲ ಆರಾಮ ಅಪ್ಲೈ ಮಾಡ್ಬೋದು. ಜನರಲ್ ಕೆಟಗರಿ ಅವ್ರಿಗೆ ಅಷ್ಟೇ ₹100 ಫೀಸ್ ಐತಿ. ಅದನ್ನ ನೀವು ಅಪ್ಲಿಕೇಶನ್ ಹಾಕೊಳ್ಳೋಕೆ ಹೆಂಗೆ ಪೇಮೆಂಟ್ ಮಾಡ್ಬೇಕು ಏನಂತೇಳಿ ಮುಂದೆಲ್ಲ ಐತಿ. ಅದು ನಿಮ್ಗೆ ಹೇಳ್ಕೊಡ್ತೀನಿ. ಅದು 27/6/2025 ಒಳಗಾಗಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದು ನೀವು UPI ಭೀಮ್ UPI ಬೇಕಾದ್ರೆ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ATM ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಂತಿದು ಎಕ್ಸಾಮ್ ಸೆಂಟರ್ಸ್ ಅಂದ್ರೆ ಈಗ ಎಕ್ಸಾಮ್ಗಳ ಎಲ್ಲಿ ನಡೆಸ್ತಾರೋ ಅಂತೇಳಿ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ನೀವು ಆ ಕಡೆ ಬೇರೆ ರಾಜ್ಯದಾಗ ಬಿಡ್ತಾರೋ, ಆ ಕಡೆ UP ಆಂಧ್ರ ಪ್ರದೇಶ ಆ ಕಡೆ ಎಲ್ಲ ಹೋಗ್ಬೇಕಾಗತ್ತೆ. ಹುಡುಗರು ಅಂಜಿ ಅವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹಾಕಂಗಿಲ್ಲ. ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನಮ್ಮಲ್ಲೇ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಸೆಂಟರ್ಗಳು ಭಾಳ ಅದಾವೆ. ಪಟ್ಟಾಗ ನೋಡಲ್ಲಿ ಬೆಂಗಳೂರು ಐತಿ, ಬೆಳಗಾವಿ ಐತಿ, ಕಲಬುರ್ಗಿ ಐತಿ, ಗುಲ್ಬರ್ಗ ಐತಿ, ಮಂಗಳೂರು ಐತಿ, ಮೈಸೂರು ಇದೆ, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಎಲ್ಲ ಇಷ್ಟು ಸೆಂಟರ್ಗಳು ಅದಾವು. ಆರಾಮ್ ಅಪ್ಲೈ ಮಾಡಿರಿ. ಇಲ್ಲಿ ಎಕ್ಸಾಮ್ ಸೆಂಟರ್ಗಳು ತೊಗೋದಿರ್ತೈತಿ, ಅದು ಮುಂದೆ ಹೇಳ್ತೀನಿ. ಅಲ್ಲಿ ನೀವು ಅಪ್ಲೈ ಮಾಡಿ ಹೋಗ್ರಿ. ಬೇಕಾದ್ರೆ ಏನೋ ಇನ್ಫಾರ್ಮೇಷನ್ ಬೇಕಾದ್ರೆ ssc.kkr.karnataka.in ಅಡ್ರೆಸ್ ಐತಿ. ಅದು ಅವರು ಬೆಂಗಳೂರದ ವತಿಯಿಂದ ಅವರ ಎಕ್ಸಾಮ್ ನಡೆಸ್ತಾರೆ. ಎಲ್ಲ ಬೇರೆ ಸ್ಟೇಟ್ದು ಇದನ್ನು. ಮತ್ತು ಇದು ಎಕ್ಸಾಮ್ ಸಿಲೆಬಸ್ ಹೆಂಗೆ ನಡೆಸ್ತಾರೆ, ಎಕ್ಸಾಮ್ ಎಷ್ಟು ಮಾರ್ಕ್ಸಿದ್ದು ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಹೇಳಂದ್ರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ 50 ಕ್ವಶನ್ ಇರ್ತಾವೆ, 50 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಎಕ್ಸಾಮ್ 2 hour ಇರ್ತೈತಿ. ಅದಕ್ಕೆ ಜನರಲ್ ಅವೇರ್ನೆಸ್ ಇರ್ತೈತಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಇರ್ತೈತಿ. ಎಲ್ಲರೂ ಅಪ್ಲೈ ಮಾಡಿರಿ. ಅದ್ರ ತಕ್ಕಂಗೆ ಸಿಲೆಬಸ್ ಇರ್ತೈತಿ. ಅದನ್ನು ನೋಟಿಫಿಕೇಶನ್ದಾಗ ನೀವೆಲ್ಲ ನೋಡ್ಕೊಡ್ರಿ. ಸುಮ್ಮನೆ ಮೇನ್ ಅಷ್ಟೇ ನಿಮ್ಗೆ ಹೇಳಾಗಿದ್ದೀನಿ. ಇವೆಲ್ಲ ಕಂಪ್ಯೂಟರ್ ಸ್ಕಿಲ್ ಸ್ಟೆನೋಗ್ರಾಫರ್ ಅಂದ್ರೆ ಟೈಪಿಂಗ್ದು ಸ್ಕಿಲ್ ಇರ್ತೈತಿ. ಅದಕ್ಕೆ ಇದನ್ನು ನೀವು ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ, ಹಿಂದಿ ಇಂಗ್ಲೀಷ್ ನೀವು ಎಷ್ಟು 50 ನಿಮಿಷ ಒಳಗೆ 70 ವರ್ಡ್ಸ್ ಏನೋ ಪ್ಯಾರಾಗ್ರಾಫ್ 70 ಪ್ಯಾರಾಗ್ರಾಫ್ ಏನೋ ಟೈಪ್ ಮಾಡೋದಿರ್ತೈತಿ. ಅದನ್ನೆಲ್ಲ ನೀವು ನೋಟಿಫಿಕೇಶನ್ನ ನೋಡ್ಕೊರಿ ಹೆಂಗೆ ಏನೇನು ಅಂತೇಳಿ. ಮತ್ತು ಎಕ್ಸಾಮ್ ಹಾಲಿಗೆ ಬರೋ ಹೊತ್ನಾಗ ಒಂದು ಯಾವುದಾರೆ ಗೋರ್ಮೆಂಟ್ ಅಥರೈಸ್ಡ್ ಇದ್ದಿದ್ದು ಒಂದು ನೀವು ಕಾರ್ಡ್ ತರಬೇಕು. ಆಧಾರ್ ಕಾರ್ಡ್ ರೀ, ವೋಟರ್ ID ರೀ, ಡ್ರೈವಿಂಗ್ ಲೈಸೆನ್ಸ್ ರೀ, ಪ್ಯಾನ್ ಕಾರ್ಡ್ ರೀ, ಪಾಸ್ಪೋರ್ಟ್ ರೀ, ಮತ್ತು ಯಾವುದಾರೆ ಸ್ಕೂಲ್ ID ಕಾರ್ಡ್ ಇದ್ದರೂ ನಡೀತೈತಿ. ಅದು ಆಲ್ಮೋಸ್ಟ್ ಆಲ್ ಎಂಪ್ಲಾಯ್ ID ಇದ್ರೂ ನಡೀತೈತಿ. ನೀವು ಆಲ್ಮೋಸ್ಟ್ ಆಲ್ ಆಧಾರ್ ಕಾರ್ಡ್ ಹೋದ್ರೆ ಭಾಳ ಒಳ್ಳೆಯದು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಎಕ್ಸಾಮ್ ಪಾಸ್ ಆದ್ಮೇಲೆ ಇರ್ತೈತಿ. ಅವಾಗೆಲ್ಲ ನಿಮ್ಗೆ ಗೊತ್ತಿರ್ತೈತಿ ಅವಾಗ ಏನೇನು ತೊಗೋಬೇಕು ಏನೇನಿಲ್ಲ ಅಂತೇಳಿ. ನಾವೀಗ ಹೆಂಗೆ ಆನ್ಲೈನ್ ಅಪ್ಲೈ ಮಾಡ್ಬೇಕಂದ್ರೆ ssc.in ಆನ್ ಮಾಡಬೇಕು. ಆನ್ ಮಾಡಿದ್ಮೇಲೆ ವೆಬ್ಸೈಟಲ್ಲಿ ಓಪನ್ ಮಾಡಿದ್ಮೇಲೆ ಅಲ್ಲಿ ಒಂದು ಲಾಗಿನ್ ಅಂತೇಳಿ ಬರ್ತೈತಿ. ನಿಮ್ಮದು ರಿಜಿಸ್ಟ್ರೇಷನ್ ಅಂತೇಳಿ
ರಿಜಿಸ್ಟ್ರೇಷನ್ ಆದಮೇಲೆ ಅಲ್ಲಿ ನಿಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಆಗಿರ್ತೈತಿ. ಅಲ್ಲಿ ನೀವು ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಅದು ನೀವು ಅಪ್ಲಿಕೇಶನ್ ಆನ್ ಮಾಡಿಕೊಂಡು ಇಲ್ಲಿ ಅದಾವ ಪ್ರೊಫೈಲ್ ನಿಮ್ಮ ಏನು ಇನ್ಫಾರ್ಮೇಷನ್ ಇರ್ತೈತಿ ಅದನ್ನೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಫಿಲ್ ಮಾಡಬೇಕು. ಪರ್ಸ್ನಲ್ ಡೀಟೇಲ್ಸ್ ಆಗಲಿ, ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ಸ ಇವೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ನಿಮ್ಗೇನು ಏನೇನು ಕೇಳಿದಾರಲ್ಲಿ ಅದ್ರ ಬಗ್ಗೆ ರಿಲೇಟೆಡ್ ಎಲ್ಲ ಅಪ್ಲೈ ಮಾಡ್ಕೋತ ಬರಬೇಕು. ಅಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೇಳಿರ್ತಾರೆ. ಮತ್ತು ನಿಮ್ಮದು ಡಾಕ್ಯುಮೆಂಟು ಅಂತ ಅದನ್ನೆಲ್ಲ ಹಾಕಿದ್ಮೇಲೆ ಒಂದು ರಿಜಿಸ್ಟ್ರೇಷನ್ ಕೋಡ್ ಬರ್ತೈತಿ. ಅದನ್ನು ನೀವು ರಿಜಿಸ್ಟ್ರೇಷನ್ ಕೋಡನ್ನು ಬರ್ಕೊಂಡು ಇಟ್ಕೋಬೇಕು. ಮತ್ತು ನೆಕ್ಸ್ಟ್ ಯಾವ್ದಾರು ಕರೆದ್ರೆ ಲಾಗಿನ್ ಮಾಡ್ಕೋಬೇಕು, ಅದು ರಿಜಿಸ್ಟ್ರೇಷನ್ ಕೋಡ್ ಬೇಕಾಗುತ್ತೆ. ಮತ್ತು ನೀವೆಲ್ಲ ನೀಟಾಗಿ ಅದನ್ನ ಅಪ್ಲಿಕೇಶನನ್ನು ತುಂಬಬೇಕು. ಅದರಲ್ಲೇನು ಈಜಿ ಇರ್ತೈತಿ, ನೀವು ಇಲ್ಲೇ ಮೊಬೈಲ್ದಾಗ ಹಾಕ್ಬೋದು. ನೀವು ಅದರಲ್ಲಿ ಏನೇನು ಕೇಳಿದ್ದಾರೆ, ಪರ್ಸ್ನಲ್ ಡೀಟೇಲ್ಸ್, ನೇಮು, ನಿಮ್ಮ ಇಮೇಲ್ ಐ ಡಿ, ಪಾಸ್ವರ್ಡ್ಸು, ನಿಮ್ಮ ಕ್ವಾಲಿಫಿಕೇಷನು, ಮತ್ತು ನಿಮ್ಮದು ರಿಲಿಜನ್ ಏನು, ಮತ್ತು ನೀವು ಡಿಸಬಿಲಿಟಿ ಇದ್ದೀರಾ, ಏನಿಲ್ಲ ಎಕ್ಸ್ ಆರ್ಮಿ ಇದ್ದೀರಾ, ಇದನ್ನೇ ಕೇಳ್ತಾರೆ. ಅದಾದಮೇಲೆ ಸೇವ್ ಹೊಡೆದು ನೀವು ಅಪ್ಲಿಕೇಶನ್ ಹಾಕಬೇಕು. ಅಂತ ಅದಾದಮೇಲೆ ನೀವು ಅದು ಲಾಗಿನ್ ಆದಮೇಲೆ ನಿಮ್ದು ಇದು ಬರುತ್ತೆ, ಯಾವ ಜಾಬ್ ನಿಮ್ಮ ರಿಲೇಟೆಡ್ ಯಾವ ಜಾಬ್ ಕರೆದಾರೆ ಈಗ ಅಂತೇಳಿ. ಈ ಸ್ಟೀನಿಯಾಗ ಒಬ್ಬರು ಕರೆದಿದ್ದಾರೆ, ಅದನ್ನ ಅಪ್ಲೈ ಮಾಡಿದ್ಮೇಲೆ ಅದ್ರ ರಿಲೇಟೆಡ್ ಏನೇನು ತೊಗೋಬೇಕು ಅಂತ ಇರ್ತೈತಿ. ಎಕ್ಸಾಮ್ ಸೆಂಟರ್ ಎಲ್ಲಿ ತೊಗೋತೀರಿ, ನಿಮ್ಮದು ಕ್ವಾಲಿಫಿಕೇಷನ್ ಏನು, ಎಲ್ಲ ಡೀಟೇಲ್ಸ್ ಅಲ್ಲಿ ಇರ್ತೈತಿ. ಅದನ್ನ ನೋಡ್ಕೊಂಡು ನೀವು ನೀಟಾಗಿ ಎಲ್ಲ ಡಾಕ್ಯುಮೆಂಟ್ ಮುಂದೆ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲೆಲ್ಲ ಇರುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೇನಿರುತ್ತೆ ಏನೇನಿಲ್ಲ ಅಂತೇಳಿ. ನೀಟಾಗಿ ಎಲ್ಲನೂ ನೋಡಿಕೊಂಡು ಇದೆ ಎಕ್ಸಾಮ್ ಸೆಂಟರ್ಸ್ ಕೇಳ್ತಾರೆ. ಎಕ್ಸಾಮ್ ಸೆಂಟರ್ ನೀವು ರಿಫರೆನ್ಸ್ ವೈಸ್ ಕೊಡ್ಬೇಕು. ನಿಮ್ಮ ನಿಯರೆಸ್ಟ್ ಬೆಳಗಾವಿ ಅಂದ್ರೆ ಬೆಳಗಾವಿ ಕೊಡ್ರಿ, ಹುಬ್ಳಿ ಯಾರು ಹುಬ್ಳಿ ಕೊಡ್ರಿ, ನಿಮ್ಮ ಬೆಂಗಳೂರದಾಗಿದ್ದರೆ ಬೆಂಗಳೂರು ಕೊಡ್ರಿ. ಎಲ್ಲನೂ 3 ಆಪ್ಷನ್ ಕೊಡಿ. ಅದರೊಳಗೆ ನಿಮ್ಗೆ ಯಾವ್ದು ಎಲ್ಲಿ ಅಡ್ಜಸ್ಟ್ ಆಗಿದೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ತಾರೆ. ಅಂತ ಅದಾದಮೇಲೆ ಫೋಟೋ ಮತ್ತು ಸಿಗ್ನೇಚರ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಬಟನ್ನ ಒತ್ತಬೇಕು. ಅಲ್ಲಿರುತ್ತೆ ನೋಡಿ. ಅದಾದಮೇಲೆ ಪ್ರಿವ್ಯೂ ಫಾರ್ಮ್ ಅಂತ ಬರ್ತೈತಿ. ನೀವು ಏನೇನು ಅಪ್ಲಿಕೇಶನ್ ತುಂಬಿರ್ತೀರ ಅನ್ನೋದು ಇನ್ನೊಂದು ಲಾಸ್ಟಿಗೆ ಪ್ರಿವ್ಯೂ ಫಾರ್ಮ್ ಬರುತ್ತೆ. ಅದಕ್ಕೆ ನೀವು ನೀಟಾಗಿ ಅಲ್ಲಿ ನೋಡ್ಕೋರಿ ಡೀಟೇಲ್ಸ್ ಏನೇನು ನೀವು ಕರೆಕ್ಟ್ ತುಂಬಿರೋ ಇಲ್ಲೋ ಲಾಸ್ಟ್ ಆಪ್ಷನ್ ಒಂದು ಕನ್ಫರ್ಮ್ ಮಾಡೋದ್ರಿಂದ ಮುಗೀತದು. ಹೊಳ್ಳಿ ನಾವು ಎಡಿಟ್ ಮಾಡೋಕ್ಕೆ ಬರೋಂಗಿಲ್ಲ ಅದನ್ನು. ಅವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಡಿಕ್ಲರೇಷನ್ ಫಾರ್ಮ್ ಇರ್ತೈತಿ. ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಅದು ನಿಮ್ಮ ಪ್ಲೇಸ್ ಹಾಕಿ ಡೇಟ್ ಹಾಕಿ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಫೋಟೋ ಆಗಲಿ ಸಿಗ್ನೇಚರ್ ಅಪ್ಲೋಡ್ ಮಾಡೋ ಹೊತ್ನಾಗ ಆ ಫೋಟೋಗಳು ಯಾವ ಅಪ್ಲೋಡ್ ಮಾಡೋಂಗಿಲ್ಲ. ಒಂದು ಸೈಜ್ ಕರೆಕ್ಟ್ ಇರಬೇಕು, ಸೈಜ್ ನೀಟಾಗಿರ್ಬೇಕು, ಬ್ಯಾಕ್ಗ್ರೌಂಡ್ ಸರಿಯಾಗಿರ್ಬೇಕು, ಮತ್ತು ರೊಟೇಟ್ ಸ್ಟೇಟ್ ಇರಬೇಕು. ಅಲ್ಲೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಹೀಗೆಲ್ಲ ಹಾಕ್ಬಾರ್ದು. ಮತ್ತು ನೀವು ಸೆಲ್ಫಿ ತೊಗೊಂಡಿದ್ದು ಹಾಕಿದ್ದು ಅದನ್ನೆಲ್ಲ ಹಾಕ್ಬಾರ್ದು. ನೀಟಾಗಿ ನಿಮ್ಮ ಐಸ್ ರಿಕಗ್ನೈಸ್ ಆಗಂಗೆ ಅಪ್ಲಿಕೇಶನನ್ನು ನೀಟಾಗಿ ಹಾಕಬೇಕು. ಧನ್ಯವಾದಗಳು. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೊದಲನೇ ವಿಡಿಯೋ ಇದೆ.